ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ 3 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಕ್ವಶನ್ ಬ್ಯಾಂಕಿಂದ 3 ಇಂಪಾರ್ಟೆಂಟ್ ಪ್ರಾಬ್ಲಮ್ನ ತೊಗೊಂಡು ಅದರಲ್ಲಿ ಮೆಜಾರಿಟಿ ಅಡ್ಜಸ್ಟ್ಮೆಂಟ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಮೊದಲನೇ ಪ್ರಾಬ್ಲಮ್, ಸಚಿನ್ ಅಂಡ್ ರಾಹುಲ್ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 3:2. ದೇ ಅಡ್ಮಿಟ್ ಧೋನಿ ಫಾರ್ 1/6 ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಬಂದು 1/6 ಇದೆ. 6 share in the profit and guaranteed that his share of profit will not be less than ₹25,000. ಸೊ ಏನು ಮಾಡಿದ್ದಾರೆ, ಸಚಿನ್ ಮತ್ತು ರಾಹುಲ್ ಧೋನಿಗೆ ಪ್ರಾಮಿಸ್ ಮಾಡಿದ್ದಾರೆ, ನೀವು ನನ್ನ ಬಿಸ್ನೆಸ್ಸಿಗೆ ಬಾ, ನಿಂದು 1 year ಪ್ರಾಫಿಟ್ ಏನು ಬರುತ್ತೆ ಅದು 25,000ಗಿಂತ ಕಡಿಮೆ ಬರ್ದಂಗೆ ನಾವು ನೋಡ್ಕೋತೀವಿ. ಇನ್ ಕೇಸ್ ಏನಾದರೂ 25,000ಗಿಂತ ಕಡಿಮೆ ನೀನು ಅರ್ನ್ ಮಾಡಿದ್ರೆ ಅದನ್ನು ನಾವು ಪೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 25,000. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ ₹90,000. ಆ ಫೈನಾನ್ಷಿಯಲ್ ಇಯರಲ್ಲಿ ಟೋಟಲ್ ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ? 90,000. ಕ್ಯಾಲ್ಕುಲೇಟ್ ಶೇರ್ ಆಫ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಫರ್ಮ್. ಸೊ ಓಲ್ಡ್ ಪಾರ್ಟ್ನರ್ಸ್ ಬಂದುಬಿಟ್ಟು ಗ್ಯಾರಂಟಿನ ಕೊಟ್ಟಿದ್ದಾರೆ ಇಲ್ಲಿ. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಫಸ್ಟ್ ನಾವು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡೋಣ. ಸೊ ವರ್ಕಿಂಗ್ ನೋಟಲ್ಲಿ ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ ಈ 90,000ನ ಯಾವ ರೀತಿ ಸಚಿನ್, ರಾಹುಲ್ ಮತ್ತು ಧೋನಿ ಅರ್ನ್ ಮಾಡಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೇಷಿಯೋ ಯೂಸ್ ಮಾಡ್ತೀವಿ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ 3:2:1 ಬಂದುಬಿಟ್ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ. ಸೊ ವರ್ಕಿಂಗ್ ನೋಟ್, ಟೋಟಲ್ ಪ್ರಾಫಿಟ್ 90,000 ಇದೆ. ಸಚಿನ್ 90,000 ಇಂಟು 3/6 45,000 ಆಗುತ್ತೆ. ರಾಹುಲ್ 90,000 ಇಂಟು 2/6 30,000 ಆಗುತ್ತೆ. ಧೋನಿ 90,000 ಇಂಟು 1/6 15,000 ಆಗುತ್ತೆ. ಬಟ್ ನಾವು ಗ್ಯಾರಂಟಿ ಕೊಟ್ಟಿರೋದೆಷ್ಟು? 25,000. ಬಟ್ ಧೋನಿ ಎಷ್ಟು ಅರ್ನ್ ಮಾಡಿದ್ರು? 15,000 ರುಪೀಸ್. ಈಗ ಈ 15,000 ಅಂದರೆ ಎಷ್ಟು ಡೆಫಿಷಿಯನ್ಸಿ ಆಯಿತು? 10,000 ರೂಪಿ ಡೆಫಿಷಿಯನ್ಸಿ ಇದೆ ಅಲ್ವಾ? ಈ 10,000ನ ಯಾರು ಪೇ ಮಾಡಬೇಕು? ಸಚಿನ್ ಮತ್ತು ರಾಹುಲ್. ಯಾವ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ? ಓಲ್ಡ್ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ. ಸೊ 10,000 ಸಚಿನ್ 10,000 ಇಂಟು 3/5 ಅಂದರೆ 6,000ನ ಸಚಿನ್ ಪೇ ಮಾಡಬೇಕು. ರಾಹುಲ್ 10,000 ಇಂಟು 2/5 ಅಂದರೆ 4,000 ಪೇ ಮಾಡಬೇಕಾಗುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ವರ್ಕಿಂಗ್ ನೋಟ್ ಬೇಕು ಅಂತಂದರೆ ಈ ರೀತಿ ಇರುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಬಟ್ ಇದರಲ್ಲಿ ನಿಮಗೆ ಆಲ್ರೆಡಿ ಅವ್ರು ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ವ. ಸೊ ಈ ವರ್ಕಿಂಗ್ ನೋಟ್ ನಿಮಗೆ ಈಸಿ ಆಗುತ್ತೆ ಸೊಲ್ಯೂಷನ್ನ ಬರಿಬೇಕಾದ್ರೆ. ಇದರಲ್ಲಿ ಬರೀ ನಿಮಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಓಲ್ಡ್ ಪಾರ್ಟ್ನರ್ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಈ ವರ್ಕಿಂಗ್ ನೋಟಲ್ಲಿ. ನನ್ನ ಪ್ರಕಾರ ಇದು ಈಸಿ ಅನಿಸುತ್ತೆ. ನಿಮ್ಗೇನಾದರೂ ಇದೇ ಈಸಿ ಅಂತ ಅನಿಸುತ್ತೆ ಅಂತ ಅಂದರೆ ನೀವು ಅದನ್ನೇ ಬರೀರಿ. ಸೊ ಸೊಲ್ಯೂಷನ್ ಇದು ಫಾರ್ಮೆಟ್. ಬುಕ್ಸ್ ಆಫ್ ಸಚಿನ್, ರಾಹುಲ್ ಆ್ಯಂಡ್ ಧೋನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31 March 2025. ಕ್ವಶನಲ್ಲಿ ಇಯರ್ ಕೊಟ್ಟಿಲ್ಲ, ಇದು ನಾನು ಇಮ್ಯಾಜಿನರಿ ತೊಗೊಂಡಿದ್ದೀನಿ. ಬಟ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಜನರಲಾಗಿ ಇಯರ್ನ ಮೆನ್ಷನ್ ಮಾಡಿರ್ತಾರೆ. ಮತ್ತು ಡೆಬಿಟ್ ಕ್ರೆಡಿಟ್ ಬರೆಯೋದು ಮ್ಯಾಂಡೇಟ್ರಿ ಇರುತ್ತೆ. ಸೊ ಫಾರ್ಮೆಟ್ ಪ್ರಕಾರ ನಮ್ದು ಏನು ಪ್ರಾಫಿಟ್ ಅರ್ನ್ ಮಾಡಿದ್ದೀವಿ ಅದನ್ನು ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 90,000 ಕ್ರೆಡಿಟ್ ಸೈಡ್ ಬರಿತೀವಿ. ನೆಕ್ಸ್ಟು ಡೆಬಿಟ್ ಸೈಡಲ್ಲಿ ಏನು ಬರಿತೀವಿ ಅಂತ ಅಂದರೆ ಅವ್ರು ಏನು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಇಂಡಿವಿಜುವಲ್. ಸೊ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಸಚಿನ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು? 45,000 ಬಂತಲ್ವಾ. ಸೊ ಈ 45,000 ನಾನು ಏನಕ್ಕೆ ಔಟರ್ ಕಾಲಮ್ ಬರೆದಿಲ್ಲ ಅಂತಂದರೆ ಕಂಪ್ಲೀಟ್ 45,000 ನಾವು ಸಚಿನಿಗೆ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಡೆಫಿಷಿಯನ್ಸಿ ಕೊಡಬೇಕಲ್ವಾ, ಗ್ಯಾರಂಟಿ ಕೊಟ್ಟಿದ್ರಲ್ವ ನ್ಯೂ ಪಾರ್ಟ್ನರ್ಗೆ. ಎಷ್ಟು ಮೈನಸ್ ಮಾಡಬೇಕಾಗುತ್ತೆ? 6,000 ರುಪೀಸ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ 6,000 ರುಪೀಸ್. 45,000 6,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 39,000 ಬರುತ್ತೆ. ಸೊ ಸಚಿನ್ಸ್ ಕ್ಯಾಪಿಟಲ್ 39,000. ನೆಕ್ಸ್ಟು ರಾಹುಲ್ಸ್ ಕ್ಯಾಪಿಟಲ್ ಅಕೌಂಟ್ 30,000 ರುಪೀಸ್. ಎಗೈನ್ ಸೇಮ್ ರೀಸನ್, 30,000 ಯಾಕೆ ಇನ್ನರ್ ಕಾಲಮಲ್ಲಿ ಬರದೆ ಅಂದರೆ 4,000 ರೂಪಿ ಡೆಫಿಷಿಯನ್ಸಿಯನ್ನು ನಾವು ಮೈನಸ್ ಮಾಡಬೇಕು. ಸೊ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ 4,000 ರುಪೀಸ್. ಔಟರ್ ಕಾಲಮ್ 26,000 ಬರುತ್ತೆ. ಸೊ ಸಚಿನ್ 39,000, ರಾಹುಲ್ 26,000. ನಾವು ಧೋನೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? 15,000 ಇದೆ. ಅದು ಆ್ಯಕ್ಚುಲಾಗಿ ಅರ್ನ್ ಮಾಡಿರೋದು. ಬಟ್ ನಾವು ಗ್ಯಾರಂಟಿ ಕೊಟ್ಟಿರೋದು ಅವನಿಗೆ ಎಷ್ಟು? 25,000 ಅಂತಲ್ವಾ. ಸೊ ಇನ್ನು ರಿಮೈನಿಂಗ್ 10,000 ಯಾರು ಪೇ ಮಾಡ್ತಾರೆ? ಸಚಿನ್ ಮತ್ತು ರಾಹುಲ್ ಅಲ್ವಾ. ಸೊ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್, ಸಚಿನ್ 6,000 ಆ್ಯಂಡ್ ರಾಹುಲ್ 4,000. ಸೊ ಟೋಟಲ್ ಎಷ್ಟಾಯಿತು? 25,000 ರುಪೀಸ್ ಆಯಿತು. ನಿಮಗೆ ಇದರಲ್ಲಿ ಬ್ಯಾಲೆನ್ಸಿಂಗ್ ಮಾಡೋ ನೆಸಸರಿ ಇಲ್ಲ, ಎರಡು ಸೈಡ್ ಈಕ್ವಲ್ ಆಗಿ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ 90,000 ಇದೆ, ಆ ಸೇಮ್ ಅಮೌಂಟ್ನ ನಾವು ಡೆಬಿಟ್ ಸೈಡಲ್ಲಿ ಬರಿತೀವಿ 90,000. ಸೊ ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟು 2 ಸಮ್ಮಲ್ಲೂ ಇದೇ ಪ್ರೊಸೀಜರ್ ಇರುತ್ತೆ, ಇದೇ ವರ್ಕಿಂಗ್ ನೋಟ್ ಸಹ ಇರುತ್ತೆ. ಬರೀ ಏನು ಚೇಂಜಸ್ ಆಗುತ್ತೆ ಅಂತಂದರೆ ಇವಾಗ ನಾವು ಓಲ್ಡ್ ರೇಷೋ ತೊಗೊಂಡಿವಿ ಅಲ್ವಾ, ಗ್ಯಾರಂಟಿ ಕೊಟ್ಟಿರೋದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಅದರಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ಮಾತ್ರ ಕೊಡ್ಬೋದು ಅಥವಾ ಇಬ್ಬರೂ ಈಕ್ವಲ್ ರೇಷೋದಲ್ಲೂ ಸಹ ಕೊಡ್ಬೋದು. ಸೊ ನೆಕ್ಸ್ಟ್ ಕ್ವಶನಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ.
ರೋಜಾ ಆ್ಯಂಡ್ ಉಷಾ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಓಲ್ಡ್ ರೇಷಿಯೋ ಎಷ್ಟಿದೆ? 3:2 ಇದೆ. ದೇ ಅಡ್ಮಿಟ್ ಸಹನಾ ಫಾರ್ 1/6 ಶೇರ್ ಇನ್ ದ ಪ್ರಾಫಿಟ್ಸ್ ಆ್ಯಂಡ್ ಗ್ಯಾರಂಟಿಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದೆನ್ ₹25,000. ಆ್ಯಕ್ಚುಲಿ ಓನ್ಲಿ ನೇಮ್ ಮಾತ್ರ ಚೇಂಜ್ ಆಗಿದೆ, ವ್ಯಾಲ್ಯೂಸ್ ಎಲ್ಲ ಸೇಮೇ ಇದೆ. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ ₹90,000. ಕ್ಯಾಲ್ಕುಲೇಟ್ ಶೇರ್ ಆಫ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ರೋಜಾ. ಸೊ ಇಲ್ಲಿ ಏನು ಟ್ವಿಸ್ಟ್ ಇದೆ? ಪ್ರೀವಿಯಸ್ ಕ್ವಶನಲ್ಲಿ ಗ್ಯಾರಂಟಿ ವಾಸ್ ಗಿವನ್ ಬೈ ಫರ್ಮ್ ಅಂತ ಇತ್ತು, ಅಂದರೆ ಇಬ್ಬರೂ ಶೇರ್ ಮಾಡಬೇಕಿತ್ತು, ಏನು ಡೆಫಿಷಿಯನ್ಸಿ ಬರುತ್ತೆ ಅದು. ಬಟ್ ಈ ಸಮ್ಮಲ್ಲಿ ರೋಜಾ ಮಾತ್ರ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸೊ ಅದು ಟ್ವಿಸ್ಟು ಅಥವಾ ಡಿಫರೆನ್ಸು ಪ್ರೀವಿಯಸ್ ಕ್ವಶನ್ಗೂ ಈ ಕ್ವಶನ್ಗೂ. ಸೊ ವರ್ಕಿಂಗ್ ನೋಟ್ ನಾರ್ಮಲಾಗಿ ಸ್ಟಾರ್ಟ್ ಆಗುತ್ತೆ. ಎಷ್ಟಿದೆ? ಟೋಟಲ್ 90,000 ಪ್ರಾಫಿಟ್. ಸೊ ರೋಜಾ ಶೇರ್ ಎಷ್ಟಿದೆ? ಸೇಮ್ ರೇಷಿಯೋ ಅಲ್ವಾ, 3:1 ರೇಷಿಯೋ. ಸೊ 90,000 ಇಂಟು 3/6 ಮಾಡಿದ್ರೆ 45,000 ಬರುತ್ತೆ. ಉಷಾಗೆ 90,000 ಇಂಟು 2/6 ಮಾಡಿದ್ರೆ 30,000 ಬರುತ್ತೆ. ಸಹನಾಗೆ 90,000 ಇಂಟು 1/6 ಮಾಡಿದ್ರೆ 15,000 ಬರುತ್ತೆ. ಬಟ್ ಗ್ಯಾರಂಟಿ ಕೊಟ್ಟಿರೋದೆಷ್ಟು? 25,000. ಸೊ ಡೆಫಿಷಿಯನ್ಸಿ ಎಷ್ಟಿದೆ? 10,000 ರುಪೀಸ್ ಅಲ್ವಾ. ಈಗ ಈ 10,000ನ ಯಾರು ಪೇ ಮಾಡಬೇಕು? ರೋಜಾ ಮತ್ತು ಉಷಾ ಇಬ್ಬರೂ ಪೇ ಮಾಡಬೇಕಾ? ಇಲ್ಲ. ಯಾಕೆ ಅಂತಂದರೆ ಗ್ಯಾರಂಟಿ ಈಸ್ ಗಿವನ್ ಬೈ ಓನ್ಲಿ ರೋಜಾ ಅಲ್ವಾ. ಸೊ ಸಾರಿ, ಇಲ್ಲಿ ಸಹನಾ ಅಲ್ಲ, ಇಲ್ಲಿ ರೋಜಾ ಅಂತ ಬರೀಬೇಕು. ಇದು ರೋಜಾ 10,000 ರುಪೀಸ್. ಇಲ್ಲಿ ನೋಡಿ, ದ ಡೆಫಿಷಿಯನ್ಸಿ ಆಫ್ ₹10,000 ಇಸ್ ಟು ಬಿ ಬಾರ್ನ್ ಬೈ ರೋಜಾ. ಸೊ ನಾರ್ಮಲ್ ಫಾರ್ಮ್ಯಾಟ್, ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಟು ರೈಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 90,000. ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ರೋಜಾಸ್ ಕ್ಯಾಪಿಟಲ್ ಅಕೌಂಟ್ 45,000. ರೋಜಾ ಮಾತ್ರ ಅಲ್ವಾ ಗ್ಯಾರಂಟಿ ಕೊಟ್ಟಿರೋದು, ಇಷ್ಟಕ್ಕೆ 10,000ಗೆ. ಸೊ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ 10,000. ಔಟರ್ ಕಾಲಮಲ್ಲಿ 35,000 ಬರಿತೀವಿ. ನೆಕ್ಸ್ಟು ಉಷಾಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನಾನು ಇನ್ನರ್ ಕಾಲಮಲ್ಲಿ ಬರೆಯಲ್ಲ, ಯಾಕೆ ಅಂತಂದರೆ ಫುಲ್ ಅಮೌಂಟ್ ಏನು ಅರ್ನ್ ಮಾಡಿದ್ದಾಳೆ ಉಷಾ 30,000 ರುಪೀಸ್ ಕಂಪ್ಲೀಟಾಗಿ ನಾವು ಟ್ರಾನ್ಸ್ಫರ್ ಮಾಡಬೇಕು 30,000. ನೆಕ್ಸ್ಟು ಸಹನಾಸ್ ಕ್ಯಾಪಿಟಲ್ ಅಕೌಂಟ್ 15,000. ಬಟ್ ಗ್ಯಾರಂಟಿ ಎಷ್ಟಿರೋದು? 25,000 ರುಪೀಸ್ಗೆ. ಸೊ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಯಾರ ಹತ್ರ ಇಂದ? ರೋಜಾ. ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ರೋಜಾ ಅಂತ ಬರೀರಿ. 10,000 ಔಟರ್ ಕಾಲಮಲ್ಲಿ 25,000 ಆಗುತ್ತೆ. ಎರಡು ಸೆಟ್ ಟೋಟ್ಲ್ ಮಾಡಿದ್ರೆ 90,000 ಬರುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಪ್ರೀವಿಯಸ್ ಕ್ವಶನಲ್ಲಿ ಇಬ್ಬರೂ ಡೆಫಿಷಿಯನ್ಸಿನ ಕೊಟ್ಟರು, ಬಟ್ ಈ ಕ್ವಶನಲ್ಲಿ ರೋಜಾ ಮಾತ್ರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಮ್ಮಲ್ಲಿ ಏನು ಡಿಫ್ರೆನ್ಸ್ ಇದೆ ನೋಡೋಣ. Sandhya and Neela were partners in a firm sharing profits and losses in the ratio of 3:2. They admit Lalita for 1/6 share in profits and guaranteed that his share of profits will not be less than ₹25,000. ಸೊ ಅಂದರೆ ಏನಿಲ್ಲಿ ಸೇಮ್ ಡೇಟಾ ಎಲ್ಲ ಸೇಮ್ ಇದೆ, ವ್ಯಾಲ್ಯೂ ಸೇಮ್ ಇದೆ. ಗ್ಯಾರಂಟಿ ಕೊಟ್ಟಿರೋದು ಬಂದುಬಿಟ್ಟು ಸಹನಾಗೆ 25,000 ಆಗುತ್ತೆ. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ ₹90,000. ಕ್ಯಾಲ್ಕುಲೇಟ್ ಶೇರ್ ಆಫ್ ಪ್ರಾಫಿಟ್ ಫಾರ್ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಸಂಧ್ಯಾ ಆ್ಯಂಡ್ ನೀಲಾ ಈಕ್ವಲಿ. ಸೊ ಏನು ಡಿಫ್ರೆನ್ಸು ಮೂರು ಕ್ವಶನಲ್ಲಿ? ಫಸ್ಟ್ ಕ್ವಶನಲ್ಲಿ ಗ್ಯಾರಂಟಿನ ಇಬ್ಬರು ಕೊಟ್ಟಿದ್ರು, ಬಟ್ ಓಲ್ಡ್ ರೇಷೋದಲ್ಲಿ ನಾವು ಡೆಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ ಪ್ರಾಬ್ಲಮಲ್ಲಿ ಒಬ್ಬರು ಮಾತ್ರ, ಇಬ್ಬರು ಪಾರ್ಟ್ನರಲ್ಲಿ ಒಬ್ಬರು ಮಾತ್ರ ಗ್ಯಾರಂಟಿನ ಕೊಟ್ಟಿದ್ರು, ಸೊ ಅವರಿಂದ ಮಾತ್ರ ಮೈನಸ್ ಮಾಡಿದ್ವಿ. ಈ ಕ್ವಶನಲ್ಲಿ ಇಬ್ಬರೂ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಆದರೆ ಯಾವ ರೇಷೋದಲ್ಲಿ ಗ್ಯಾರಂಟಿ ಕೊಡ್ತಿದ್ದಾರೆ? ಈಕ್ವಲ್ ರೇಷೋದಲ್ಲಿ ಗ್ಯಾರಂಟಿ ಕೊಡ್ತಿದ್ದಾರೆ, ಅಂದರೆ 1:1 ರೇಷೋನ ತೊಗೋಬೇಕಾಗುತ್ತೆ. ಸೊ ನಾರ್ಮಲ್ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡೋಣ. ಟೋಟಲ್ ಪ್ರಾಫಿಟ್ 90,000. ಸಂಧ್ಯಾದು 3/6 ಅಂದರೆ 45,000 ಬರುತ್ತೆ. ನೀಲಾ ಕ್ಯಾಲ್ಕುಲೇಟ್ ಮಾಡಿದ್ರೆ 30,000 ಬರುತ್ತೆ. ಲಲಿತಾ ಕ್ಯಾಲ್ಕುಲೇಟ್ ಮಾಡಿದ್ರೆ 15,000. ಬಟ್ ಲಲಿತಾ ಗ್ಯಾರಂಟಿ ಕೊಟ್ಟಿರೋದೆಷ್ಟು? 25,000 ಇದೆ ಅಲ್ವಾ. ನಾನು ಫಾಸ್ಟಾಗಿ ಹೋಗ್ತಾ ಇಲ್ಲ, ಆ್ಯಕ್ಚುಲಿ ಸೇಮ್ ಮೊದಲನೇ ಪ್ರಾಬ್ಲಮು, ಸೆಕೆಂಡ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ಸೇಮೇ ಇದೆ. ಓನ್ಲಿ ಡಿಫ್ರೆನ್ಸ್ ಏನಿದೆ ಅಂತಂದರೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಅಮೌಂಟ್ ಮೈನಸ್ ಮಾಡೋದ್ರಲ್ಲಿ ಮಾತ್ರ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇಷ್ಟೇ. ಸೊ ಲಲಿತಾದು 15,000, ಬಟ್ ಗ್ಯಾರಂಟಿ ಕೊಟ್ಟರೆ 25,000 ಅಲ್ವಾ. ಸೊ ಡೆಫಿಷಿಯನ್ಸಿ ಎಷ್ಟಿದೆ? 10,000. ಯಾರು ಕೊಡಬೇಕು ಇದನ್ನು? ಸಂಧ್ಯಾ ಮತ್ತು ನೀಲಾ. ಯಾವ ರೇಷೋದಲ್ಲಿ ಕೊಡಬೇಕು? ಈಕ್ವಲ್ ರೇಷೋದಲ್ಲಿ. ಸೊ ಸಂಧ್ಯಾ 10,000 ಇಂಟು 1/2 5,000, ನೀಲಾ 10,000 ಇಂಟು 1/2 5,000. ಯಾಕೆಂದರೆ ಇದು ಈಕ್ವಲ್ ರೇಷೋ ಆಗಿರೋದ್ರಿಂದ. ಸೊ ಪ್ರಾಬ್ಲಮಲ್ಲಿ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ? 90,000 ಇದೆ. ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಫಸ್ಟ್ ಯಾರಿಗೆ? ಸಂಧ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಅರ್ನ್ ಮಾಡಿದ್ದಾರೆ ರೇಷೋ ಪ್ರಕಾರ? 45,000 ರುಪೀಸ್. 45,000ಅಲ್ಲಿ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ ಕೊಡಬೇಕಲ್ವಾ, ಎಷ್ಟು ಬರುತ್ತೆ? 5,000 ರುಪೀಸ್. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಸೊ ಈ 5,000ನ ಮೈನಸ್ ಮಾಡೋಣ. ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ 5,000 ರುಪೀಸ್. ಸೊ ಔಟರ್ ಕಾಲಮ್ 40,000. ನೆಕ್ಸ್ಟ್ ಲೀಲಾಸ್ ಕ್ಯಾಪಿಟಲ್ ಅಕೌಂಟ್ 30,000. ಲೀಲಾ ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು? 5,000 ರುಪೀಸ್. ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ 5,000. ಔಟರ್ ಕಾಲಮ್ 25,000. ಯಾರು ರಿಸೀವ್ ಮಾಡ್ತಿರೋದು ಇದನ್ನು? ಲಲಿತಾಸ್ ಕ್ಯಾಪಿಟಲ್ ಅಕೌಂಟ್ 15,000. ಗ್ಯಾರಂಟಿ ಕೊಟ್ಟಿದ್ದು 25,000. ಇನ್ನೆಷ್ಟು ಡೆಫಿಷಿಯನ್ಸಿ ಇದೆ?
10,000 ಇದೆ. ಸೊ ಯಾರು ಕೊಡ್ತಿದ್ದಾರೆ ಅದನ್ನು? ಸಂಧ್ಯಾ ಮತ್ತು ಲೀಲಾ. ಸೊ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಸಂಧ್ಯಾ 5,000, ಲೀಲಾ 5,000. ಟೋಟಲ್ ಲಲಿತಾಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಬಿ 25,000 rupees. ಸೊ ಡೆಬಿಟ್ ಸೈಡ್ ಟೋಟಲ್ ಮತ್ತು ಕ್ರೆಡಿಟ್ ಸೈಡ್, ಆ್ಯಕ್ಚುಲಿ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಡೆಬಿಟ್ ಬರಬೇಕು, ಇಲ್ಲಿ ನಿಮಗೆ ಇಲ್ಲಿ ಕ್ರೆಡಿಟ್ ಬರುತ್ತೆ. 90,000 ಮತ್ತು 90,000 ಆಗುತ್ತೆ. ಸಿಂಪಲ್ ಆಗಿದೆ ಅಲ್ವಾ ಗ್ಯಾರಂಟಿ ಆಫ್ ಪ್ರಾಫಿಟ್ಟು. ಸೊ ನಿಮಗೆ ಈ ಚಾಪ್ಟರಲ್ಲಿ ಪ್ರಾಡಕ್ಟ್ ಮೆಥಡ್ ಆದರೂ ಬರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆದರೂ ಬರ್ಬೋದು, ಆವರೇಜ್ ಪೀರಿಯಡ್ ಮೆಥಡ್ ಆದರೂ ಬರ್ಬೋದು, ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಆದರೂ ಬರ್ಬೋದು. ಮುಂಚೆ ಇತ್ತು 5 years ಬ್ಯಾಕ್ ಆ್ಯಕ್ಚುಲಿ ಬರೀ ಪ್ರಾಡಕ್ಟ್ ಮೆಥಡ್ನೇ ಕೊಡ್ತಾಯಿದ್ರು. ಸೊ ಕೆಲವು ಕಾಲೇಜಲ್ಲಿ ಈ ಮೆಥಡ್ನೆಲ್ಲ ಟೀಚೇ ಮಾಡ್ತಾ ಇರಲಿಲ್ಲ. ಸೊ ಅವಾಗ ಬರೀ ಪ್ರಾಡಕ್ಟ್ ಮೆಥಡ್ನ ಪ್ರಿಪೇರ್ ಆಗಿ ಹೋಗ್ತಾಯಿದ್ರು, ಅದೇ ಬರ್ತಾಯಿತ್ತು ಫೈನಲ್ ಎಕ್ಸಾಮಲ್ಲಿ. ಬಟ್ ಲಾಸ್ಟ್ ನಿಮಗೆ 4-5 years ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದ್ರೆ ನಿಮಗೆ ಎಲ್ಲ ಮೆಥಡು ಬಂದಿದೆ. P&L ಅಪ್ರಾಪ್ರಿಯೇಷನ್ ಅಕೌಂಟು ಬಂದಿದೆ, ಪ್ರಾಡಕ್ಟ್ ಮೆಥಡು ಬಂದಿದೆ, ಗ್ಯಾರಂಟಿ ಆಫ್ ಪ್ರಾಫಿಟ್ ಸಹ ಬಂದಿದೆ. ಸೊ ನೀವು ಯಾವ ಮೆಥಡ್ನು ಇಗ್ನೋರ್ ಮಾಡಿಬಿಡಿ, ತುಂಬಾ ಸಿಂಪಲ್ ಆಗಿದೆ ಅಲ್ವಾ. ಸೊ ಈ ಚಾಪ್ಟರಿಂದ 6 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ನೀವು ಈ 4 ಮೆಥಡ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು 6 ಮಾರ್ಕ್ಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ನ ಕಲಿಯೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ ಮೋಟಿವೇಟ್ಸ್ ಅಸ್ ಟು ಕಮ್ ಅಪ್ ವಿತ್ more helpful videos like this. Let's simplify commerce together.